भगवते वासुदेवाय नमः। ॐ नमो नारायणाय। ॐ विष्णवे नमः। ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ.ಬಿದರೆ ಅನಂತು. ವಿಷ್ಣು ಸಹಸ್ರನಾಮ ಶ್ಲೋಕ 13. ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವದುಃಖಾತಿಗೋ ಭವೇತ್. ಅನಾದಿ ಆದಿ ಇಲ್ಲದ, ನಿಧನಂ ಅಂತ್ಯವಿಲ್ಲದ, ಸರ್ವವ್ಯಾಪಿಯಾದ ಶ್ರೀ ವಿಷ್ಣುವನ್ನು, ಸರ್ವಲೋಕ ಮಹೇಶ್ವರಂ ಎಲ್ಲ ಲೋಕಗಳ ಈಶ್ವರನಾದವನು, ಆದಿ ಅಂತ್ಯಗಳಿಲ್ಲದ ಎಲ್ಲ ಲೋಕಗಳ ಅಧಿಪತಿಯಾದ ಶ್ರೀ ಮಹಾವಿಷ್ಣುವನ್ನು ನಿತ್ಯವೂ ಸ್ತುತಿಸುವ ಮನುಷ್ಯನು ಎಲ್ಲ ವಿಧದ ದುಃಖಗಳಿಂದ ಮುಕ್ತನಾಗುತ್ತಾನೆ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಬ್ರಹ್ಮಣ್ಯಂ ವೇದ ಧರ್ಮವನ್ನು ರಕ್ಷಿಸುವನಾದ, ಎಲ್ಲ ಧರ್ಮಗಳ ಸ್ವರೂಪವನ್ನು ತಿಳಿದವನು, ಲೋಕಾನಾಂ ಕೀರ್ತಿವರ್ಧನಂ ಲೋಕಗಳ ಕೀರ್ತಿಯನ್ನು ಹೆಚ್ಚಿಸುವವನು, ಲೋಕನಾಥಂ ಜಗತ್ತಿನ ಅಧಿಪತಿ, ಸರ್ವಭೂತ ಭವೋದ್ಭವಂ ಎಲ್ಲ ಜೀವಿಗಳ ಹುಟ್ಟಿಗೆ ಕಾರಣನಾದವನು, ಅರ್ಥಾತ್ ವೇದ ಧರ್ಮದ ರಕ್ಷಕನು, ಎಲ್ಲ ಧರ್ಮಗಳ ತತ್ವವನ್ನು ತಿಳಿದವನು, ಜಗತ್ತಿನ ಕೀರ್ತಿಯನ್ನು ವೃದ್ಧಿಸುವವನು, ಸಮಸ್ತ ಜೀವಿಗಳ ಉದ್ಭವಕ್ಕೆ ಕಾರಣನೂ ಆದ ಮಹೋನ್ನತ ಶ್ರೀ ಮಹಾವಿಷ್ಣುವನ್ನು ಭಜಿಸಲೇಬೇಕು. ಏಷ ಮೇ ಸರ್ವಧರ್ಮಾಣಾಂ ಧರ್ಮೋಧಿಕತಮೋ ಮತಃ ಯದ್ಭಕ್ತ್ಯಾ ಪುಂಡರೀಕಾಕ್ಷಂ ಸ್ತವೈರಚ್ಚೇನ ಸದಾ. ಏಷ ಮೇ ಸರ್ವಧರ್ಮಾಣಾಂ, ಏಷಃ ಇದೇ ನನ್ನ ಅಭಿಪ್ರಾಯ, ಅಂದರೆ ಭೀಷ್ಮಾಚಾರ್ಯರ ಅಭಿಪ್ರಾಯ. ಏಷಮೇ ಮತಃ ಸರ್ವಧರ್ಮಾಣಾಂ ಎಲ್ಲ ಧರ್ಮಗಳಲ್ಲಿ ಅತ್ಯುತ್ತಮವಾದ ಧರ್ಮ ಯಾವುದು ಎಂದರೆ ಭಕ್ತಿಯಿಂದ ಪುಂಡರೀಕಾಕ್ಷಂ ಕಮಲದಂತೆ ಕಣ್ಣುಗಳಿರುವ ಶ್ರೀಹರಿಯನ್ನು ಸ್ತವೈ ಅರ್ಚೆ ಸ್ತೋತ್ರಗಳಿಂದ ಆರಾಧಿಸುವುದು. ಮನುಷ್ಯನು ಸದಾ ಆನಂದವನ್ನು ಹೊಂದುತ್ತಾನೆ. ನನ್ನ ಅಭಿಪ್ರಾಯದಲ್ಲಿ, ಅಂದರೆ ಭೀಷ್ಮಾಚಾರ್ಯರು ಹೇಳುವ ಮಾತಿದು, ನನ್ನ ಅಭಿಪ್ರಾಯದಲ್ಲಿ ಎಲ್ಲ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮವೆಂದರೆ ಭಕ್ತಿಯಿಂದ ಕಮಲನಾಥನಾದ ಶ್ರೀ ಮಹಾವಿಷ್ಣುವನ್ನು ಸ್ತೋತ್ರಗಳ ಮೂಲಕ ಸದಾ ಆರಾಧಿಸುವುದೇ ಅತ್ಯಂತ ಶ್ರೇಷ್ಠವಾದ ಧರ್ಮವಾಗಿದೆ. ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ. ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮ ತೇಜಸ್ಸಿನ ಸ್ವರೂಪನು, ಪರಮ ತಪಸ್ಸಿನ ರೂಪನು, ಪರಬ್ರಹ್ಮನು, ಎಲ್ಲ ಜೀವಿಗಳಿಗೆ ಅಂತಿಮವಾಗಿ ಆಶ್ರಯವನ್ನು ನೀಡುವವನು, ಎಲ್ಲರ ಒಡೆಯನಾದ ಶ್ರೀ ಮಹಾವಿಷ್ಣುವೇ ಈ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ.